ನಮಸ್ಕಾರ ಎಲ್ಲ ಅನ್ನದಾತರಿಗೆ. ನಾನು ಶ್ರೀಕಾಂತ್ ಮಾತಾಡ್ತಿರೋದು. ಹಿಂದಿನ ವಿಡಿಯೋ ಒಳಗ ಏನೈತಿ ಕಬ್ಬಿನ ರವದಿಯ ಅನುಕೂಲ ಮತ್ತು ಅನಾನುಕೂಲಗಳ ಬಗ್ಗೆ ವಿಡಿಯೋ ಮಾಡಿದ್ದೆವು. ಇವತ್ತಿನ ವಿಡಿಯೋ ಒಳಗೆ ರವದಿಯನ್ನ ಹೆಂಗ್ ಕೊಳಿಸ್ಬೇಕು, ಏನ ಕ್ರಮ ಕೈಗೊಂಡ್ರೆ ಅದು ರವದಿ ಸಂಪೂರ್ಣ ಕೊಳಿತೈತಿ ಅನ್ನೋದ್ರ ಬಗ್ಗೆ ಇವತ್ತ ಸ್ಟೆಪ್ ಬೈ ಸ್ಟೆಪ್ ಪಾಯಿಂಟ್ಸ್ಗಳ ನೋಡ್ಕೊತ ಹೋಗೋಣ ಬರೀ. ಸಾಕಷ್ಟು ಜನ ರೈತರು ಏನ್ ಮಾಡ್ತಾರ, ಅದನ್ನ ರವದಿ ಬಿಡ್ತಾರ. ಬಿಟ್ರ ಅದು ರವದಿ ಸರಿಯಾಗಿ ಕೊಳಿದಿಲ್ಲ. ಅದರ ಸಂಬಂಧ ಅವ್ರಿಗೆ ಬುಡುಗು ಅಲ್ಲೇ ಬಿಡ್ತೈತಿ. ಸರಿಯಾಗಿ ಕೊಳಿಲಾರದ ಕಾರಣ ಅದು ಬುಡುಗು ಅಲ್ಲೇ ಬಿಡ್ತೈತಿ. ಅದನ್ನ ನಾ ಈಗ ಹೇಳುವ 5 ಪಾಯಿಂಟ್ ಅನ್ನ ಅದನ್ನ ಸರಿಯಾಗಿ ನೀವು ಅಳವಡಿಸ್ಕೊಂಡ್ರಂದ್ರೆ ಅದು 2 ರಿಂದ 3 ತಿಂಗಳಿಗೆ ಸಂಪೂರ್ಣವಾಗಿ ಕೊಳೆತು ಬಿಡ್ತೈತಿ. ಅದು ಮೊದಲನೇ ಪಾಯಿಂಟ್ ಏನಪ್ಪಾ ಅಂದ್ರೆ ರವದಿಯನ್ನ ಸಣ್ಣದಾಗಿ ಕತ್ತರಿಸುವುದು. ಈಗ ನಿಮಗೆ ಎಲ್ಲರಿಗೂ ಗೊತ್ತಿದ್ದೈತಿ. ಕೆಲವೊಂದಿಷ್ಟು ಜನ ರೈತರು ಏನ್ ಮಾಡ್ತಾರು, ಅದನ್ನ ರವದಿಯನ್ನ ಹಂಗ ಬಿಟ್ಟು ಬಿಡ್ತಾರ. ಅದನ್ನ ಕಬ್ಬು ಕರೆದ ನಂತರ ಅದನ್ನ ಹಂಗ ಬಿಟ್ಟು ಬಿಡ್ತಾರ. ಅದ್ ನೀವು ಆ ರವದಿಯನ್ನ ಹಂಗ ಬಿಡು ಬದಲು ಏನೈತಿ, ಸಣ್ಣದಾಗಿ ಕತ್ತರಿಸ್ಬೇಕು. ಅದನ್ನ ಈಗ ಮಿಷಿನ್ ಬಂದಾವ, ಟ್ರ್ಯಾಕ್ಟರ್ ಇಂದ ಮಿಷಿನ್ ಬಂದಾವ, ಸಣ್ಣ ಮಾಡು ಪುಡಿ ಮಾಡುವಂತ ಮಿಷಿನ್. ಆ ಮಿಷಿನದಿಂದ ಏನೈತಿ, ನೀವು ಅದನ್ನ ಸಣ್ಣ ಸಣ್ಣದಾಗಿ ಕತ್ತರಿಸ್ಬೇಕು. ಸಣ್ಣ ಸಣ್ಣ ರವದಿ ತುಂಡುಗಳೇನೈತಿ ಸೂಕ್ಷ್ಮಾಣು ಜೀವಿಗಳಿಗೆ ಅರಗಿಸ್ಲಕ್ಕ ಮತ್ತಷ್ಟು ಹೆಲ್ಪ್ ಆಕತಿ. ದೌಡ್ತಿಂದ ಗೊಬ್ಬರ ಮಾಡ್ತಾವ. ಎರಡನೇ ಪಾಯಿಂಟ್ ಏನಪ್ಪಾ ಅಂದ್ರ ರವದಿ ಸಂಪರ್ಕಕ್ಕ ಮಣ್ಣನ್ನು ತರುವುದು. ಈಗ ನಿಮಗೂ ಗೊತ್ತಿರೋದು, ಎಲ್ಲದಾಗಿ ಕತ್ತರಿಸಿರುವ ರವದಿ ಮೇಲೆ ಏನೈತಿ ಮಣ್ಣು ಬೆಳಿಬೇಕು. ಅದ್ರ ನೀವು ಮಡಕಿ ಹೊಡಿಬೇಕು. ಅದ್ರೊಳಗ ಮಡಕಿ ಹೊಡೆದಬೇಕನತಿ ಅದು ರವದಿ ಮತ್ತ ಮಣ್ಣ ಮಿಕ್ಸ್ ಆಕತಿ. ಮಿಕ್ಸ್ ಆದ ಕಾರಣ ದೌಡ್ ಅದು ಕೊಳಿಲಕ್ಕ ಅದಕ್ಕೆ ಅನುಕೂಲ ಆಕತಿ. ಆದ್ರಿಂದ ರವದಿ ಮಣ್ಣಿನ ಸಂಪರ್ಕಕ್ಕೆ ಬತ್ತಂದ್ರೆ ಏನೈತಿ ಜಲ್ದಿ ಕೊಳಿತೈತಿ ಅದು. ಈ ಒಂದ್ ಏನೈತಿ ಎರಡನೇ ಪಾಯಿಂಟ್. ಇದು ಅತ್ಯಗತ್ಯವಾಗಿ ಎರಡನೇ ಪಾಯಿಂಟ್ ಆಕತಿ. ಇದು ರವದಿ ಕೊಳಿಲಕ್ಕ ಸರಳವಾದ ಮತ್ತೆ ಅತ್ಯುತ್ತಮ ಮಾರ್ಗ. ಮೂರನೇ ಪಾಯಿಂಟ್ ತೇವಾಂಶ ಕಾಪಾಡುವುದು. ತೇವಾಂಶ ಕಾಪಾಡುವುದು ಅಂದ್ರೆ ರವದಿ ಕೊಳಿಬೇಕಾದ್ರೆ ತೇವಾಂಶ ಬೇಕು. ಅಂದ್ರೆ ರವದಿ ಹಸಿ ಇರ್ಬೇಕು. ಈಗ ನಾವು ರವದಿ ಮತ್ತೆ ಮಣ್ಣನ್ನ ಮಿಕ್ಸ್ ಮಾಡಿಬೇಕದು ನೀರ್ ಹಾಸ್ಬೇಕು. ನಾವು ನೀರ್ ಹಾಸ್ಬೇಕು ಅಂದ್ರೆ ಹಸಿಯಾಗಿ ಅದು ಕೊಳಿತೈತಿ. ಇನ್ನ ನೆಕ್ಸ್ಟ್ ಆಪ್ಷನ್ ಅಂದ್ರೆ ರವದಿ ಕೊಳಿಲಕ್ಕ ಮತ್ತೆ ನೀವು ಸ್ಪ್ರಿಂಕ್ಲರ್ ಹಚ್ಚುವಂತ ಆಪ್ಷನ್ ಇದ್ರೆ ಸ್ಪ್ರಿಂಕ್ಲರ್ ಹಚ್ಚಿರಿ. ಸ್ಪ್ರಿಂಕ್ಲರ್ ಹಚ್ಚೋದ್ರಿಂದನೂ ಅದು ಜಲ್ದಿ ಕೊಳಿತೈತಿ. ಬಿಟ್ರೆ ರೈನ್ ಪೈಪ್ ಒಂದು ಬರ್ತೈತಿ, ಆ ರೈನ್ ಪೈಪ್ ಹಚ್ಚಿದ್ರು ಜಲ್ದಿ ಕೊಳಿತೈತಿ. ನೋಡಿ ಬೆಸ್ಟ್ ಆಪ್ಷನ್. ಬಿಟ್ರೆ ಹೊಗೆ ಮೂಲಕ ನೀವು ಹೆಂಡಿ ನೀರನ್ನ ಕಲಿಸಿ ಬಿಡ್ಬೇಕು. ಹೆಂಡಿಯನ್ನ ಕಲಿಸಿ ನೀರಿನ ಜೊತೆಗೆ ಬಿಡಬೇಕು ಸಣ್ಣಂಗಿ. ಅದರಿಂದನೂ ಜಲ್ದಿ ಕುಳಿಲಕ್ಕ ಅನುಕೂಲ ಆಗ್ತದೆ. ಇನ್ನ 4ನೇ ಪಾಯಿಂಟ್ ಏನಪ್ಪಾ ಅಂದ್ರೆ ಯೂರಿಯಾ ಮತ್ತೆ SSP ಬಳಕೆ. ಯೂರಿಯಾ ಮತ್ತು SSP ಬಳಕೆ ಅಂದ್ರೆ ಅದನ್ನ ನೀವು ಯೂರಿಯಾ ಮತ್ತು SSP ಗೊಬ್ಬರ ಏನೈತಿ ಮಿಕ್ಸ್ ಮಾಡಿ ಆ ರವದಿ ಮ್ಯಾಗ ಹರಡಿ ನೀರು ಬಿಡೋದ್ರಿಂದ ಅದು ಜಲ್ದಿ ಕುಳಿಲಕ್ಕ ಅನುಕೂಲ ಆಗ್ತೈತಿ. ಆ ಯೂರಿಯಾ ಮತ್ತು SSP ಒಳಗೆ ಇರುವಂತ ಇಂಗಾಲ ಮತ್ತು ಸಾರಜನಕ ಆ ಬ್ಯಾಕ್ಟೀರಿಯಾಗಳಿಗೆ ಅದನ್ನ ಗೊಬ್ಬರ ಮಾಡ್ಲಾಕ ಜಲ್ದಿ ಅನುಕೂಲ ಮಾಡ್ತೈತಿ. ಇದನ್ನ ಎಷ್ಟು ಪ್ರಮಾಣದ ಹಾಕ್ಬೇಕಂದ್ರೆ ಈ ಯೂರಿಯಾ 25 ರಿಂದ 40 kg ಮತ್ತು SSP ಗೊಬ್ಬರ 50 kg. ಎರಡು ಏನೈತಿ 1 ಎಕರೆಗೆ 1 ಎಕರೆ ಡೋಸ್ ಇದು. 1 ಎಕರೆಗೆ ನೀವು ಇದನ್ನ ಹಾಕಿ ಮ್ಯಾಗ ಸ್ಪ್ರಿಂಕ್ಲರ್ ಹೊಡಿಸೋದಾಗ್ಲಿ ಅಥವಾ ಹೊಗೆ ನೀರು ಮಾಡೋದಾಗ್ಲಿ ಇದ್ರ ಮಾಡಿದ್ರೆ ಅಂದ್ರೆ ಜಲ್ದಿ ಬೆಳಿತೈತಿ. ಲಾಸ್ಟ್ ಪಾಯಿಂಟ್ 5ನೇ ಪಾಯಿಂಟ್ ಸೂಕ್ಷ್ಮ ಜೀವಿಗಳ ಬಳಕೆ. ಸೂಕ್ಷ್ಮ ಜೀವಿಗಳ ಬಳಕೆ ಅಂದ್ರೆ ಈಗ ನೀವು ರವದಿ ಜಲ್ದಿ ಕಂಪೋಸ್ಟ್ ಆಗ್ಬೇಕಂದ್ರೆ ವೇಸ್ಟ್ ಡಿಕಂಪೋಸರ್ ಬಳಸ್ರಿ. ವೇಸ್ಟ್ ಡಿಕಂಪೋಸರ್ ಅಂದ್ರೆ ಕೆಲವೊಂದಿಷ್ಟು ಮಂದಿ ಗೊತ್ತೈತಿ, ಕೆಲವೊಂದಿಷ್ಟು ಮಂದಿ ಗೊತ್ತಿಲ್ಲ. ರವದಿಗೆ ಹಾಕೋದ್ರಿಂದ ಅದು ಬಹಳ ಜಲ್ದಿ ಕೊಳಿಸ್ತೈತಿ. ಅದನ್ನ ಹೊಗೆ ನೀರ್ ಮೂಲಕನ ಬಿಡ್ಬೋದು, ರೈನ್ ಪೈಪ್ ಇದ್ರೆ ರೈನ್ ಪೈಪ್ ಬಿಡ್ಬೋದು, ಮತ್ತೆ ಸ್ಪ್ರಿಂಕ್ಲರ್ ಇದ್ರೆ ಸ್ಪ್ರಿಂಕ್ಲರ್ ಮೂಲಕ ಬಿಡ್ಬೋದು. ಅದನ್ನ ಎಕರೆಗೆ 200 ಲೀಟರ್ ಬಿಡ್ಬೇಕು. ಎಕರೆಗೆ 200 ಲೀಟರ್ ವೇಸ್ಟ್ ಡಿಕಂಪೋಸರ್ ಬಿಡ್ಬೇಕು. ಈ ವೇಸ್ಟ್ ಡಿಕಂಪೋಸರ್ ಏನೈತಿ ನಿಮಗದು ಬೆಸ್ಟ್ ಆಪ್ಷನ್. ಅದು ಕೊಳಸಲಾಕದು ಇದು ಹೆಂಗೆ ಕೆಲಸ ಮಾಡ್ತೈತಪ್ಪ ಅಂದ್ರ ನೀವು ಈಗ ಇದನ್ನ ಸಸಿಗಳಿಗೆ ಬೆಳೆಗಳಿಗೆ ಬಿಟ್ರೆ ಏನೈತಿ ಅದು ಗ್ರೋತ್ ಪ್ರಮೋಟರ್ ಕೆಲಸ ಮಾಡ್ತೈತಿ. ಮತ್ತೀಗ ಒಣಾದಕ್ಕೆ ಬಿಟ್ರೆ ಅಂದ್ರೆ ಏನೈತಿ ನಿಮ್ಗದು ಕೊಳಸಲಾಕ ಕೆಲಸ ಮಾಡ್ತೈತಿ, ಕಂಪೋಸ್ಟ್ ಆಗಲ್ಲ ಕೆಲಸ ಮಾಡ್ತೈತಿ. ಇದರ ಅನುಕೂಲಗಳು ಮತ್ತೆ ಇದನ್ನ ಹೆಂಗ್ ರೆಡಿ ಮಾಡೋದು, ಇದನ್ನ ಹೆಂಗ್ ಬಳಕೆ ಮಾಡೋದು, ಯಾವ್ಯಾವಕ್ಕೆ ಬಳಕೆ ಮಾಡೋದು ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿ ಬೇಕಾದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ. ನಾ ಮುಂದಿನ ವಿಡಿಯೋದಾಗ ಮಾಡಿ ಹಾಕ್ತೇನೆ. ಅಲ್ಲಿವರೆಗೆ ಎಲ್ಲರೂ ಸಪೋರ್ಟ್ ಮಾಡ್ರಿ. ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಶ್ರೀರಾಮ್.